ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ, ಯಾರು ಕೂಡ ಅರ್ಧಂಬರ್ಧ ಮಾಡಬೇಡಿ. ಯಾಕಂದರೆ ಇದು ಕೂಡ ನೀವು ಕೂಡ ಟ್ರೈ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಮರಿಗಳನ್ನ ಸಾಕ್ತಿರ್ತೀರ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ಸಣ್ಣ ವಿಡಿಯೋನ ನಿಮಗೆ ತಂದಿದ್ದೇನೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ಜೊತೆಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ತುಂಬ ಜನ ಮರಿಗಳನ್ನ ಸಾಕೊಂಡಿರ್ತೀರ, ತುಂಬ ಜನ ಫಸ್ಟ್ ಟೈಮು ಮರಿಗಳನ್ನ ಸಾಕ್ತಿರ್ತೀರ. ಅವರಿಗೆ ಅದ್ರ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಏನೆಲ್ಲ ಕೊಡಬೇಕು, ಕೈ ತಿಂಡಿಗಳನ್ನ ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮು ಅಂತ ಗೊತ್ತಿರಲ್ಲ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಕೆಲವೊಬ್ರು ಏನು ಮಾಡ್ತಾರೆ, ಈ ಥರ ರೆಡಿಮೇಡ್ ಪದಾರ್ಥಗಳನ್ನ ಅಂದರೆ ಈ ಥರ ರೆಡಿಮೇಡ್ ಮಾಡಿರುವಂಥ ಫುಡ್ಗಳ ಬ್ಯಾಗನ್ನು ತೊಗೊಂಡು ಬಂದು ಮರಿಗಳಿಗೆ ಕೊಡ್ತಾರೆ. ಸೊ ಅದು ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು 50 kgಗೆ 2500, 2200, 1850 ರೂಪಾಯಿ. ಸೊ ಹೀಗೆಲ್ಲ 2000 ಹಿಂದೆ ಹಿಡ್ಕೊಂಡೇ ಸ್ಟಾರ್ಟ್ ಆಗುತ್ತೆ. ಆ ಥರ ಒಂದು ಈ ಥರ ಫುಡ್ಗಳನ್ನ ರೆಡಿ ಮಾಡಿ ತೊಗೊಂಡು ಬಂದು ಹಾಕಿ ಮರಿಗಳನ್ನ ರೆಡಿ ಮಾಡ್ತಾರೆ. ಬಟ್ ಅದು ಕೂಡ ಕೆಲವೊಂದು ಅಪಾಯಕಾರಿ ಇರಬಹುದು, ಇಲ್ದೇ ಇರಬಹುದು, ಅದು ಮ್ಯಾಟ್ರು ಏನೇ ಇರಲಿ. ಬಟ್ ನೀವೇನಾದರೂ ಈ ಥರ ಮರಿಗಳನ್ನ ಸಾಕಬೇಕು, ಈ ಥರ ಸಾಕಿದ್ದೀವಿ ಅಂತ ಅಂದ್ಕೊಂಡ್ರೆ ನೀವು ಕೂಡ 55 kg ಕೆಲವೊಂದು ಪಾಕೆಟ್ಗಳಂದರೆ ಮೆಕ್ಕೆಜೋಳ, ಹುರುಳೆಕಾಳು, ಗೋಧಿ, ಹಿಂಡೆ, ಫಿನಿಷರು, ಮಿನರಲ್ ಮಿಕ್ಸರ್, ಈ ಥರ ಎಲ್ಲ ಕೆಲವೊಂದು ಪದಾರ್ಥಗಳನ್ನ ಸ್ವತಃ ನೀವೇ ತೊಗೊಂಡು ಬಂದು ಎಲ್ಲ ಬಗೆಯ ಪದಾರ್ಥಗಳನ್ನ ಮಿಶ್ರಣ ಮಾಡಿ ಕೊಡೋದು ನಿಮಗೂ ಕೂಡ ತುಂಬಾ ಉಳಿತಾಯ ಆಗುತ್ತೆ. ಜೊತೆಗೆ ಮರಿಗಳು ಕೂಡ ತುಂಬಾ ಹೆಲ್ದಿಯಾಗಿ ಬರುತ್ತೆ. ಮರಿಗಳು ಕೂಡ ಬೇಗ ಮೈ ಕಟ್ಟುತ್ತೆ. ಮೈಯನ್ನು ಒಡೆದು ಮರಿಗಳು ತುಂಬಾ ಜೋರಾಗಿ ಮಾರ್ಕೆಟಿಂಗ್ಗೆ ಒಂದು 5 ತಿಂಗಳಿಗೆ ಮಾರಾಟ ಮಾಡುವಂಥ ಮರಿಗಳು 3 ತಿಂಗಳು 2.5 ತಿಂಗಳಿಗೆ ಬೇಗ ಗ್ರೌತ್ ಬಂದು ಮರಿಗಳು ರೆಡಿ ಆಗುತ್ತೆ. ಸೊ ಹಾಗಾಗಿ ತುಂಬಾ ಕಾಸ್ಟ್ಲಿ ದುಡ್ಡು ಕೊಟ್ಟು ಕೆಲವೊಬ್ಬರು ಈ ಥರ ಪದಾರ್ಥಗಳನ್ನ ಖರೀದಿ ಮಾಡಿರ್ತೀರ. ಬಟ್ ಅವು ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ. ಆ ಕಾರಣಕ್ಕೆ ಕೆಲವೊಬ್ಬರು ಬರೀ ಮೆಕ್ಕೆಜೋಳ ಹಾಕ್ತೀರಾ, ಇನ್ನು ಕೆಲವೊಬ್ಬರು ಸಜ್ಜೆ ಕಾಳುಗಳಂತ ಬರುತ್ತೆ ನಮ್ಮ ಕಡೆಗೆ, ಅದನ್ನೆಲ್ಲ ಹಾಕಿ ಈ ಥರ ಮರಿಗಳನ್ನ ರೆಡಿ ಮಾಡ್ತಾರೆ. ಬಟ್ ಆ ಥರ ಕೆಲವೊಂದು ಮರಿಗಳು ಗ್ರೌತ್ ಬರುತ್ತೆ, ಕೆಲವೊಂದು ಮರಿಗಳು ಗ್ರೌತ್ ಬರೋದಿಲ್ಲ. ಸೊ ಹಾಗಾಗಿ ನೀವೇನಾದರೂ ಮರಿಗಳನ್ನ ಸಾಕ್ತೀರಿ, ಸೊ ನಾನು ಇಲ್ಲಿ ನಿಮ್ಗೆ ಟ್ರೈ ಮಾಡಿ ತಿಳಿಸ್ತಾ ಇದ್ದೀನಿ ನೋಡಿ. ಇದನ್ನು ನೀವು ನಾನು ವಿಡಿಯೋದ ಸ್ಕ್ರೀನ್ ಮೇಲೆ ಬಿಟ್ಬಿಟ್ಟಿದ್ದೀನಿ. ಮಿಶ್ರಣಗಳು ಯಾವ ಥರ ಇದೆ, ಏನೆಲ್ಲ ಹಾಕ್ತೀನಿ ನಾನು ಮರಿಗಳಿಗೆ ಅಂತ ನಿಮಗೆ ನಾನು ತೋರಿಸಬೇಕಿತ್ತು. ಸೊ ಯಾಕಂದರೆ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತೊಗೊಂಡಿರ್ತಾರೆ. ನಾನು ಕೂಡ ಮರಿಗಳನ್ನ ಸಾಕಿರ್ತೀನಿ. ನಾನು ಕೂಡ ಸುಮಾರು ಒಂದು 8 ವರ್ಷಗಳಿಂದ ಮರಿಗಳನ್ನ ಸಾಕ್ತಾ ಇದ್ದೀನಿ. ಸೊ ನಾನು ಕೂಡ ಯಾವಾಗಲೂ ಇದೇ ಥರ ಮಾಡಿಕೊಂಡು ಬಂದಿದ್ದೇನೆ. ಇತ್ತೀಚೆಗೆ ನಾನು ಕೆಲವೊಂದು ವಿಡಿಯೋಗಳನ್ನ ಮಾಡಿದಾಗ ಕೆಲವೊಬ್ಬರು ಮೊನ್ನೆ ದಿನ ನಾನೊಂದು ರೀಲ್ಸನ್ನು ಮಾಡಿ ಹಾಕಿದ್ದೆ. ಆ ರೀಲ್ಸಿಂದ ತುಂಬ ಜನ ಫೋನ್ ಮಾಡಿ ನನಗೆ ಕೇಳಿದ್ದೀರಾ, ಏನಾದ್ರು ಸರ್ ಅದರಲ್ಲಿ ಏನೋ ನೀವು ಈ ಥರ ಫುಡ್ಡನ್ನು ರೆಡಿ ಮಾಡಿದ್ರಲ್ಲ, ಯಾವ ಥರ ಏನಿದೆ ಅಂತ ನಂಗೆ ತುಂಬ ಜನ ಕೇಳಿದರು. ಆ ಕಾರಣಕ್ಕೆ ಒಂದು ವಿಡಿಯೋನ ಮಾಡಿದರೆ ನನಗೂ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ಅಥವಾ ನನಗೆ ಹತ್ರ ಮರಿಗಳನ್ನ ತೊಗೊಳ್ಳೋರಾಗಿರ್ಬೋದು, ಅಥವಾ ಮರಿಗಳನ್ನ ಇಲ್ಲೋ ತೊಗೊಂಡು ಫಸ್ಟ್ ಟೈಮ್ ಸಾಕೋರು ಇರ್ತಾರೆ. ಸೊ ಹೆಲ್ಪ್ ಆಗಬಹುದು ಅನ್ನೋ ಕಾರಣಕ್ಕೆ ಇವತ್ತಿನ ಒಂದು ವಿಡಿಯೋನ ನಿಮಗೆ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ಸೊ ಟ್ರೈ ಮಾಡಿ. ಸೊ ಮರಿಗಳು ಮಾತ್ರ ತುಂಬಾ ನೀಟಾಗಿ ಬರುತ್ತೆ. ಮರಿಗಳು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಜೊತೆಗೆ ಮರಿಗಳಿಗೆ ಈ ಪದಾರ್ಥಗಳನ್ನ ತಿನ್ನಿಸಿದ ನಂತರ ಒಂದು 2 ಗಂಟೆ ಕಾಲ ನೀರನ್ನು ಕೊಡದೇ ಇರಬೇಕು ನೀವು. ಯಾಕಂದ್ರೆ ನೀರನ್ನು ಕೊಡಬಾರ್ದು. ಸೊ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಮರಿಗಳು ಬೇದಿ ಹೊಡೆಯೋದಕ್ಕೆ ಕೂಡ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಇವೆಲ್ಲ ಕೂಡ ಡ್ರೈ ಫುಡ್ ಆಗಿರೋದ್ರಿಂದ ಎಲ್ಲ ಕೂಡ ಗಟ್ಟಿ ಪದಾರ್ಥಗಳಿರುತ್ತೆ. ಅದರಲ್ಲಿ ಕೂಡ ಇಲ್ಲಿ ಹತ್ತಿ ಹಿಂಡಿಯನ್ನು ನಾನು ಮಿಕ್ಸ್ ಮಾಡಿದ್ದೀನಿ, ದಯವಿಟ್ಟು ಗಮನಿಸ್ಬೋದು. ಹಸಿರು ಕಲರ್ ನಿಮಗೆ ಕಾಣಿಸುತ್ತೆ, ದಪ್ಪ ಇರುವಂಥ ಒಂದು ಪೀಸಸನ್ನು ನೀವು ಗಮನಿಸಿರ್ಬೋದು ವಿಡಿಯೋದಲ್ಲಿ. ಸೊ ಇದೆಲ್ಲ ಹತ್ತಿ ಹಿಂಡೆ. ಸೊ ಇದು ಕಡಿಮೆ ರೇಟ್ ಸಿಕ್ಕರೂ ಕೂಡ ತುಂಬಾ ಕ್ವಾಲಿಟಿಯುತವಾಗಿ ಮರಿಗಳು ಬೇಗ ಗ್ರೌತ್ ಬರೋದಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ. ಅದರಲ್ಲೂ ಕೂಡ ಆ ಹುರುಳೆ ನುಚ್ಚು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಗೋಧಿ ತುಂಬಾ ಮರಿಗಳನ್ನ ನೀಟಾಗಿ ನೋಡಿಕೊಂಡು ಮರಿಗಳು ತುಂಬಾ ಬೇಗ ಬೆಳವಣಿಗೆ ಬರೋಕ್ಕೆ ತುಂಬ ಸಹಾಯಕಾರಿ ಮಾಡುತ್ತೆ. ಮತ್ತು ಮಿನರಲ್ ಮಿಕ್ಸರ್ ಅಂತ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ಸಿಗುತ್ತೆ. ಆ ಪುಡಿಯನ್ನು ತೊಗೊಂಡು ಬಂದು ನೀವು ಮಿಶ್ರಣ ಕೂಡ ಮಾಡ್ಬೋದು. ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಕೊಟ್ಟಿದ್ದು. ಈ ಥರ ಮಾಡಿದ ಮರಿಗಳು ತುಂಬಾ ನೀಟಾಗಿ ಬರುತ್ತೆ. ಸೊ ನೀವು ಸಾಕೋ ಮರಿಗಳು ಬೇಗ ಗ್ರೌತ್ ಬಂದು ಮರಿಗಳು ಬೇಗ ಮಾರ್ಕೆಟಿಂಗ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡ್ತೀರಾ ಮತ್ತು ಟ್ರೈ ಮಾಡಲಿ ಅನ್ನೋ ಕಾರಣಕ್ಕೆ ಇವತ್ತೊಂದು ವಿಡಿಯೋ ಮಾಡಿದ್ದೇನೆ. ಸೊ ಇವತ್ತಿನ ವಿಡಿಯೋ ನೀವೆಲ್ಲರೂ ಕೂಡ ನೋಡ್ತೀರಾ ಮತ್ತು ನೋಡಿದ್ದೀರಾ, ಮತ್ತು ಜೊತೆಗೆ ಶೇರ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡು ಮತ್ತೆ ನನ್ನ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಥರ ಮರಿಗಳಿಗೆ ನೀವೆಲ್ಲ ಕೆಲವೊಬ್ಬರು ಬರೀ ಮೆಕ್ಕೆಜೋಳನ ನೀವು ಬಳಕೆ ಮಾಡೋದ್ರಿಂದ ಮರಿಗಳ ತೂಕ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ. ಬಟ್ ಸ್ವಲ್ಪ ಮಿಶ್ರಣಗಳನ್ನ ಮಾಡಿದರೆ ಮರಿಗಳ ತೂಕ ಇನ್ನೂ ಜಾಸ್ತಿ ಬರುತ್ತೆ. ಅದು ಕೂಡ ಕಡಿಮೆ ದಿನಮಾನಗಳಲ್ಲಿ ಮರಿಗಳನ್ನ ಬೇಗ ಮಾರ್ಕೆಟಿಂಗ್ ನೀವು ತಗೊಂಡು ಹೋಗಿ ಮರಿಗಳನ್ನ ಮಾರಬಹುದು. ಆ ಲೆಕ್ಕಾಚಾರಕ್ಕೆ ಮರಿಗಳು ವೇಗವಾಗಿ ಗ್ರೌತ್ ಬಂದು ಮರಿಗಳು ನೀಟಾಗಿ ಬರುತ್ತೆ. ಜೊತೆಗೆ ಮರಿಗಳು ಕೂಡ ಇದನ್ನು ನಾವು ಎಷ್ಟು ಟೈಮ್ ಹಾಕಬೇಕಂತ ನೀವು ಕೇಳಿದರೆ ಮರಿಗಳಿಗೆ 1-2 ಟೈಮ್ ಈ ಥರ ಪದಾರ್ಥಗಳನ್ನ ನೀವು ಕೊಟ್ಟರೆ ತುಂಬಾ ಜೋರಾಗಿ ಬರುತ್ತೆ. ಸೊ ಇದನ್ನು ನಾನು ಮಾಡಿರೋದು. ಸೊ ಇದೇನೋ ನಾನು ಹಾಗೆ ನಿಮಗೆ ನೋಡಲಿ ಅಂತ ಒಂದು ಕಾರಣಕ್ಕೆ ಮಾಡಿಲ್ಲ, ಬಟ್ ನಾನು ಇದನ್ನು ಟ್ರೈ ಮಾಡಿ ಮತ್ತು ದಿನಂಪ್ರತಿ ಇದನ್ನೇ ನಾನು ಬಳಕೆ ಮಾಡೋದು. ಸೊ ನನ್ನ ಸಬ್ಸ್ಕ್ರೈಬರ್ ಬಳಕೆ ಮಾಡಲಿ ಅನ್ನೋ ಕಾರಣಕ್ಕೆ ಇವತ್ತೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೂ ತನಕ ನೀವೇನೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡಿದೆ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತು ಶೇರ್ ಕೂಡ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ನಾಳೆ ಕೂಡ ಗಾಡಿ ಬರುತ್ತೆ. ಸೊ ಮರಿಗಳು ಬೇಕಾದರೆ ನೀವು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.